ಸಮಸ್ತ ಕನ್ನಡ ನಾಡಿನ ಜನತೆಗೆ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದು ನಾವು ವ್ಯಂಜನ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಬಟನನ್ನು ತಪ್ಪದೇ ಒತ್ತಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಈಗ ವ್ಯಂಜನ ಸಂಧಿಯ ಸಂದರ್ಭ. ವ್ಯಂಜನ ಸಂಧಿ ನಾವು ತಿಳಿಯೋದಾದರೆ, ಜಶ್ ಅಂದರೆ ಜಸ್ವ ಸಂಧಿಯಲ್ಲಿ ಜಶ್ ಅಂತಂದರೆ ಜಬಗಡಾದಯ, ಜಬಗಡದ ಈ 5 ವ್ಯಂಜನಗಳು, ಜ ಬ ಗ ಡ ದ ಈ ವ್ಯಂಜನಗಳು ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜಸ್ವ ಎಂದರೆ 5 ವರ್ಣಗಳು. ಆ 5 ವರ್ಣಗಳು ಯಾವ್ಯಾವು? ಜ ಬ ಗ ಡ ದ, ಹೌದಲ್ವಾ? ಈಗ ನೋಡೋಣ. ಆದೇಶವಾಗಿ ಬರುತ್ತೆ. ಯಾವ್ಯಾವ ಅಕ್ಷರಕ್ಕೆ ಇವು ಆದೇಶವಾಗಿ ಬರುತ್ತೆ ಅನ್ನೋದೇ ಭಾಳ ಪ್ರಮುಖವಾದ ವಿಚಾರ. ಈಗ ದಿಗಂತ, ಅಜಂತ, ಷಣ್ಮುಖನಿಗೆ ಷಡಾನನ, ಹಾಗೆ ಆ ಹುಡುಗನ ಹೆಸರು ಸದಾನಂದ, ಅಬ್ದಿ ಎಂಬಂಥ ಪದಗಳು ಇದೆ. ಇಲ್ಲಿ ಬರುವಂಥ ದಿಗಂತ, ಅಜಂತ, ಷಡಾನನ, ಸದಾನಂದ, ಅಬ್ದಿಗಳು ಹೇಗೆ ಬಂದವು, ಅವಳನ್ನ ಬಿಡಿಸಿ ಬರೆಯುವಂಥ ಪ್ರಯತ್ನ ಮಾಡೋಣ. ದಿಕ್ ಪ್ಲಸ್ ಅಂತ, ಇಲ್ಲಿ ದಿಕ್ ಪ್ಲಸ್ ಅಂತ ದಿಗ್ ಪ್ಲಸ್ ಅಂತ ದಿಗಂತ ಆಗುತ್ತೆ. ಅಂದರೆ ಕಾ ಪರವಾಗಿ ಏನು ಬರ್ತಾ ಇದೆ? ಗ ಬರ್ತಾ ಇದೆ. ದಿಕ್ ಪ್ಲಸ್ ಅಂತ ಏನಾಗ್ತಾಯಿದೆ? ದಿಗಂತ ಅಲ್ವಾ? ಹಾಗೆಯೇ ಕ ಪ್ಲಸ್ ಅ ಕಲಿತಾಗ ಗ ಆಗಿ ಬದಲಾವಣೆ, ಗ ಪ್ಲಸ್ ಆ ಆಗಿ ಬದಲಾವಣೆ ಆಗುತ್ತೆ. ಅಚ್ ಪ್ಲಸ್ ಅಂತ ಅಜಂತ, ಚಾಕಾರದ ಮುಂದೆ ಆಕಾರ ಬಂದಾಗ ಜ ಪ್ಲಸ್ ಅ ಜ ಅಂದರೆ ಈ ರೀತಿ ಜಕಾರ ಬರುತ್ತೆ. ಚ ಪ್ಲಸ್ ಅ ಜ ಆಗುತ್ತೆ, ಕ ಪ್ಲಸ್ ಅ ಗ ಆಗುತ್ತೆ ಅಲ್ವಾ? ಷಟ್ ಪ್ಲಸ್ ಆನನ ಷಡಾನನ, ಸತ್ ಪ್ಲಸ್ ಆನಂದ ಸದಾನಂದ. ಅಂದರೆ ಮೊದಲೇ ಏನು ವ್ಯಂಜನಗಳೇನಿದೆಯಲ್ಲ, ಮೊದಲೇ ವ್ಯಂಜನಗಳ ಜೊತೆಗೆ ಅದರ 3ನೇ ವ್ಯಂಜನ, ಕಾಗೆ ಗ ಬರುತ್ತೆ, ಚಾಗೆ ಜ ಬರುತ್ತೆ, ಟಾಗೆ ಡ ಆಗುತ್ತೆ, ತಾಗೆ ದ ಆಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಡಬೇಕು. ಇವು ನೆನ್ಪಿಟ್ಟಾಗ ನಿಮಗೆ ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಗಲಿಬಿಲಿ ಅಂದರೆ ತೊಡಕು ಉಂಟಾಗೋದಿಲ್ಲ. ಸತ್ ಪ್ಲಸ್ ಆನಂದ ಸದಾನಂದ. ಅಪ್ ದಿ, ಅಬ್ ದಿ, ಅಬ್ದಿ ಬಕಾರ ದೇಶಗಳು ಬರ್ತಾ ಇದೆ. ಹಾಗೆ ಈ 5 ಉದಾಹರಣೆಗಳನ್ನು ನಾವು ನೋಡ್ಕೊಳ್ಳೋದಾದರೆ, ಕ ಚ ಟ ತಾಪಗಳಿಗೆ ಕ್ರಮವಾಗಿ ಗ ಝ ಡ ದಾಪಗಳು ಆದೇಶವಾಗಿ ಬರ್ತಾ ಇದೆ. ಈ ಪೂರ್ವ ಶಬ್ದದಲ್ಲಿ ಏನು ವರ್ಗ ಪ್ರಥಮ ವರ್ಣ ಅಂತ ಹೇಳ್ತಾ ಇದ್ದೀನಲ್ಲ, ಪ್ರಥಮ ವರ್ಣಕ್ಕೆ 3ನೇ ವರ್ಣಗಳು ಏನಾಗ್ತದೆ? ಆದೇಶವಾಗಿ ಬರ್ತಾ ಇದೆ. ಕನ್ನಡದಲ್ಲೂ ಕೂಡ ಕಥಾಪದಗಳಿಗೆ ಗದಬಗಳು ಆದೇಶವಾಗಿ ಬರೋದುಂಟು ಅಲ್ವಾ? ಕನ್ನಡ ಸಂಧಿಗಳಲ್ಲಿ ನಾವು ಇದನ್ನು ನೋಡಿದ್ದೀವಿ. ಆದೇಶ ಸಂಧಿಯಲ್ಲಿ ಅದನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಅದನ್ನು ದಯವಿಟ್ಟು ನೋಡಿ, ಹೆಚ್ಚಿನ ಅಂಕಗಳನ್ನು ಗಳಿಸೋ ಕಡೆ ನಿಟ್ಟಿನಲ್ಲಿ ಮುಂದುವರಿಯಿರಿ. ಹಾಗೆ ನಾವು ಮುಂದುವರಿದಾದರೆ, ಕಚಟ ತಾಪಗಳಿಗೆ ಗಜಟ ದಾಬಗಳು ಏನೋ ಆದೇಶವಾಗಿ ಬಂದಾಗ ಏನಂತಾರೆ? ಜಸ್ವ ಸಂಧಿ ಅಂತ ಹೇಳ್ತಾರೆ ಅಲ್ವಾ ಸ್ನೇಹಿತರೆ? ಇಲ್ಲಿ ಒಂದು ವ್ಯಾಖ್ಯಾನ ಇದೆ. ಈ ವ್ಯಾಖ್ಯಾನವನ್ನು ನೀವು ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು, ಇಲ್ಲ ಓದಿ ಬಿಡೋಣ ಸ್ನೇಹಿತರೆ. ಇಲ್ಲ, ಪೂರ್ವ ಶಬ್ದದ ಕೊನೆಯಲ್ಲಿರುವಂತಹ ಕಚಟತಾಪಕ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಎದುರಿಗೆ ಯಾವುದೇ ಬಂದರೂ ಪ್ರಾಯಶಃ ಅದೇ ವರ್ಗದ 3ನೇ ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತೆ. ಇದಕ್ಕೆ ಜಸ್ವ ಸಂಧಿ ಅಂತ ಹೇಳ್ತಾರೆ. ಆದರೆ ಕಾಗೆ ಖ, ಚಾಗೆ ಛ, ಟಾಗೆ ಠ, ಥಾಗೆ ಥ, ಪಾಗೆ ಫ, ಸಾಗೆ ಶ, ನ್ಯ ನ್ಯ ನ ನ ಮ ಅಕ್ಷರಗಳು ಪರವಾದರೆ ಎದುರಿಗೆ ಬಂದರೆ 3ನೇ ಅಕ್ಷರಗಳು ಆದೇಶವಾಗಿ ಕೆಲವು ಕಡೆ ಬರೋದಿಲ್ಲ. ಅಂದರೆ ಜಸ್ವ ಸಂಧಿ ಆಗಲ್ಲ. ಯಾಕಂದರೆ ಸ್ವರ ಸಂಧಿಗಳು ಎರಡೂ ಕೂಡ ಒಂದೇ ಸಂಧಿಗಳಾಗೋದ್ರಿಂದ ಈ ರೀತಿ
ಕಾರ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ ವಕ್ ಪ್ಲಸ್ ದೇವಿ, ವಾಗ್ದೇವಿ. ಹೌದ್ರಾ? ಇಲ್ಲಿ ಕಾದ ಮುಂದೆ ಗ ಆದೇಶವಾಗಿ ಬರ್ತಾ ಇದೆ. ವಾಕ್ ಪ್ಲಸ್ ದಾನ, ವಾಗ್ದಾನ. ವಾಕ್ ಪ್ಲಸ್ ಅದೀಪ, ವಾಗ್ದೀಪ. ದಿಕ್ ಪ್ಲಸ್ ದೇಶೆ, ದಿಗ್ದೇಶೆ. ಹಾಗೆಯೇ ದಿಕ್ ಪ್ಲಸ್ ಅಂತ, ದಿಗಂತ, ದಿಗಂತ, ದಿಗ್ದಿಗಂತ, ದಿಗ್ದಿಗಂತ. ಹಾಂ. ದಿಕ್ ಪ್ಲಸ್ ದೇವತೆ, ದಿಗ್ದೇವತೆ. ಅಚ್ ಪ್ಲಸ್ ಅಂತ, ಅಜಂತ. ಹಾಗೆಯೇ ಅಚ್ ಪ್ಲಸ್ ಆದಿ, ಅಜಾದಿ. ಷಟ್ ಪ್ಲಸ್ ಆನನ, ಷಡಾನನ. ಷಟ್ ಪ್ಲಸ್ ಅಂಗ, ಷಡಂಗ. ಷಟ್ ಪ್ಲಸ್ ಅಂಗನೆ, ಷಡಾಂಗನೆ. ವಿರಾಟ ಪ್ಲಸ್ ರೂಪ, ವಿರಾಡ್ ರೂಪ. ಸತ್ ಪ್ಲಸ್ ಉದ್ದೇಶ, ಸದುದ್ದೇಶ. ಸತ್ ಪ್ಲಸ್ ಉತ್ತರ, ಸದುತ್ತರ. ಚಿತ್ ಪ್ಲಸ್ ಆನಂದ, ಚಿದಾನಂದ. ನಿಮಗಿದೆ ಚಿದಾನಂದ? ಹಾಂ, ನನಗೂ ಕೂಡ ತೊಡೆ ಇದೆ. ಇರಲಿ. ಸತ್ ಪ್ಲಸ್ ಭಾವ, ಸದ್ಭಾವ. ಹಾಗೆ ಸತ್ ಪ್ಲಸ್ ಉದ್ಯೋಗ, ಸದ್ಯುದ್ಯೋಗ. ಅಪ್ ಪ್ಲಸ್ ಅ, ಈಗ ಅಬ್ಸ್. ಹಾಗೆಯೇ ಅಪ್ ಪ್ಲಸ್ ಛ, ಅಬ್ದ್. ಹೀಗೆ ಆದೇಶಗಳಾಗಿ ಬರುತ್ತೆ. ಈ ರೀತಿ ಆದೇಶಗಳಾಗಿ ಬರೋದ ಕಡೆ ನೀವು ಈ ಪ್ರಶ್ನೆಗಳಿಗೆ ಉದಾಹರಣೆಗಳನ್ನು ಸಾಕಷ್ಟು ಸರಿ ವಿಡಿಯೋವನ್ನು ನೋಡಿ ಮೊಂದತ್ತು ಮಾಡಿಕೊಳ್ಳಿ ಸ್ನೇಹಿತರೆ. ಈ ಪದಗಳು ನಿಮ್ಮ ಕಣ್ಣೆದುರಿಗೆ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ವಿಗ್ರಹ ಮಾಡೋಕ್ಕೂ ಬರಬೇಕು. ಹಾಗೆಯೇ ಅವುಗಳನ್ನು ಸಂಧಿ ಕಾರ್ಯ ಹೇಗಾಯಿತು ಅಂತ ಕೂಡ ನಿಮಗೆ ಗೊತ್ತಾಗಬೇಕು. ಇದನ್ನು ನೆನ್ಪಿಡೋದು ಅಷ್ಟು ಕಷ್ಟ ಏನೆಲ್ಲ, ಭಾಳ ಸುಲಭ ಇದೆ. ಆದರೆ ಕೆಲವೊಂದು ಟೈಮ್ ಏನು ಮಾಡ್ತೀವಿ ನಾವು, ಅವಸರಕ್ಕೆ ಬೀಳ್ತೀವಿ, ವಿಗ್ರಹ ವಾಕ್ಯ ಸರಿಯಾಗಿ ಮಾಡೋದಿಲ್ಲ. ಆವಾಗಲೇ ಸಮಸ್ಯೆ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಈಗ ಮುಂದಿನದನ್ನು ನೋಡೋಣ. ಹಾಗೆಯೇ ಅಪ್ ಪ್ಲಸ್ ಅಂಶ, ಅಪಂಶ. ಹಾಗೆಯೇ ಅಪ್ ಪ್ಲಸ್ ದಿ, ಅಬ್ದಿ. ಈಗ ಆಗಲ್ಲ ಅಂತ ಅನ್ನೋದಾದರೆ ಇದು ದಿಕ್ ಪ್ಲಸ್ ಚಕ್ರ, ದಿಕ್ ಚಕ್ರ. ಹಾಗೆಯೇ ದಿಕ್ ಪ್ಲಸ್ ತಟ, ದಿಕ್ ತಟ. ಇವೆಲ್ಲವೂ ಸಂಧಿಕಾರ್ಯ ಆಗ್ತಾ ಇಲ್ಲ. ಸತ್ ಪ್ಲಸ್ ಕವಿ, ಸತ್ಕವಿ. ಅವುಗಳ ಆದೇಶಗಳಾಗಿ ಬರ್ತದೆ. ದಿಕ್ ಪ್ಲಸ್ ಸೂಚಿ, ದಿಕ್ ಸೂಚಿ. ವಾಕ್ ಪ್ಲಸ್ ಪತಿ, ವಾಕ್ಪತಿ. ಇಲ್ಲಿ ಮೂರನೇ ವರ್ಣ ಆದೇಶವಾಗಿ ಬರ್ತಾ ಇಲ್ಲ. ಅದರಲ್ಲಿ ಜಸ್ಸು ಸಂಧಿಗಳು ಅಲ್ಲ, ಜಸ್ಸು ಸಂಧಿ ಆಗೋಕ್ಕೆ ಆಗ್ತಾ ಇಲ್ಲ. ಈಗ ಸ್ನೇಹಿತರೆ, ಈಗ ನಾವು ಎರಡನೇ ಸಂಧಿಯಾಗಿ ಶುತ್ವ ಸಂಧಿಯನ್ನು ನೋಡೋಣ. ಚು ಎಂದರೆ ಶಕಾರ ಮತ್ತು ಚ ವರ್ಗಾಕ್ಷರಗಳು ಅಂತೇಳಿ ಅರ್ಥ ಕೊಡುತ್ತೆ. ಈ 6 ಅಕ್ಷರಗಳೇ ಚು ಎಂಬ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೆಸ್ಕೊಳ್ತದೆ. ಇವುಗಳು ಆದೇಶವಾಗಿ ಬರುವುದೇ ಏನಂತ ಹೇಳಿ ಕರಿತೀವಿ ನಾವಿಲ್ಲಿ? ಶುತ್ವ ಸಂಧಿ ಅಂತೇಳಿ ಕರಿತೇವೆ. ಯಾವ್ಯಾವು ಬರಬೇಕಪ್ಪ ಅಂತಂದರೆ, ಶಕಾರ ಮತ್ತು ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದಂತಹ ಸಂದರ್ಭದಲ್ಲಿ ಅವು ಯಾವ ಸಂಧಿ ಆಗ್ತವೆ ಅಂತಂದರೆ ಶುತ್ವ ಸಂಧಿ ಅಂತೇಳಿ ಅನ್ಸ್ಕೊಳ್ತವೆ. ಹಾಗಾದರೆ ಇವು ಯಾವ ಅಕ್ಷರಗಳಿಗೆ ಯಾವಾಗ ಆದೇಶವಾಗಿ ಬರುತ್ತೆ ಅಂತೇಳಿ ನಾವು ಏನು ನೋಡೋಣ, ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮನಃಶುದ್ಧಿ ಎಂಬ ಪದ ಇದೆ. ಇದನ್ನು ನಾವು ಬಿಡಿಸಿ ಬರಿಬೇಕಪ್ಪ ಅಂತಂದಾಗ ಅಥವಾ ಸಂಧಿ ಕಾರ್ಯ ಮಾಡಬೇಕು ಅಂತಂದಾಗ ಮನಸ್ ಪ್ಲಸ್ ಶುದ್ಧಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಮನಶ್ ಆಗ್ತದೆ. ಅದಕ್ಕೆ ಪ್ಲಸ್ ಶುದ್ಧಿಯನ್ನು ಸೇರಿಸಿದಾಗ ಮನಃಶುದ್ಧಿ ಆಗುತ್ತೆ. ಅಂದರೆ ಇಲ್ಲಿ ಸಕಾರಕ್ಕೆ ಶಕಾರ ಪರವಾಗಿ ಬಂದಿದೆ. ಇಲ್ಲಿ ನೋಡಿ, ಮನಸ್ ಇದು ಸದಿಂದ ಸಕಾರದಿಂದ ಎಂಡ್ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಶುದ್ಧಿಯನ್ನು ತಗೊಂಡಾಗ ಶದಿಂದ ಪ್ರಾರಂಭವಾಗತ್ತೆ. ಹಂಗಾಗಿ ಇಲ್ಲಿ ಏನಾಗ್ತದೆ, ಸಕಾರಕ್ಕೆ ಶಕಾರ ಆದೇಶವಾಗಿ ಬರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದಿನ ಒಂದು ಉದಾಹರಣೆ ನೋಡುವುದಾದರೆ ಯಶಸ್ ಪ್ಲಸ್ ಚಂದ್ರಿಕೆ, ಯಶಸ್ ಪ್ಲಸ್ ಚಂದ್ರಿಕೆ, ಯಶಸ್ ಚಂದ್ರಿಕೆ ಅಂತೇಳಿ ನಾವು ನೋಡ್ಬೋದು. ಇಲ್ಲಿ ಏನಾಗಿದೆ ಅಂತಂದರೆ ಸಕಾರಕ್ಕೆ ಚಾಕಾರ ಪರವಾಗಿ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಕಾರಕ್ಕೆ ಮತ್ತು ಶಾಕಾರ ಆದೇಶವಾಗಿ ಬಂದಿದೆ. ಮುಂದಿನ ಉದಾಹರಣೆ ನೋಡುವುದಾದರೆ ಲಸಚಿತ್ರ ಅಂತೇಳಿ. ಇದನ್ನು ಬಿಡಿಸಿ ಹೆಂಗೆ ಬರಿಬೇಕಪ್ಪ ಅಂತಂದರೆ ಲಸತ್ ಪ್ಲಸ್ ಚಿತ್ರ ಲಸಚ್ ಆಗುತ್ತೆ. ಅದಕ್ಕೆ ನಾವು ಚಿತ್ರವನ್ನು ಮತ್ತೆ ಸೇರಿಸಿದಾಗ ಲಸಚಿತ್ರ ಆಗುತ್ತೆ. ಸೊ ಇಲ್ಲಿ ಏನು ಸಂಧಿ ಕಾರ್ಯ ನಡೆದಿದೆ ಅಂತಂದರೆ ತಕಾರಕ್ಕೆ, ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಲಸತ್ ಒಳಗೆ ತಾಕಾರ ಇದೆ. ತಕಾರಕ್ಕೆ ಚಕಾರ ಪರವಾಗಿ ಬಂದಿದೆ. ತಕಾರಕ್ಕೆ ಮತ್ತೆ ಇಲ್ಲಿ ಏನಾಗಿದೆ, ಚಾಕಾರ ಆದೇಶವಾಗಿ ಬಂದಿದೆ. ನೆಕ್ಸ್ಟು
ಮುಂದಿನ ಉದಾಹರಣೆಯನ್ನು ಗಮನಿಸುವುದಾದರೆ ಸಚಿತ್ರ ಅಂತ ಪದ ಇದೆ. ಸೊ ಇದನ್ನು ನಾವು ಬಿಡಿಸ್ಬರೆದಾಗ ಸತ್ ಪ್ಲಸ್ ಚಿತ್ರ ಏನಾಗುತ್ತೆ, ಸಚ್ಚಾಗುತ್ತೆ. ಅದಕ್ಕೆ ನಾವು ಚಿತ್ರ ಪದವನ್ನು ಮತ್ತೆ ನಾವು ಸೇರಿಸಿದಾಗ ಸಚಿತ್ರ ಆಗುತ್ತೆ. ಅಂದರೆ ತಕಾರಕ್ಕೆ ಚಾಕಾರ ಪರವಾಗಿ ಬಂದಿದೆ, ತಕಾರಕ್ಕೆ ಮತ್ತೆ ಚಾಕಾರ ಏನಾಗಿದೆ, ಇಲ್ಲಿ ಆದೇಶವಾಗಿ ಬಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಉದಾಹರಣೆ ಗಮನಿಸುವುದಾದರೆ ಬೃಹತ್ ಛತ್ರ ಅಂತ ಇದೆ. ಬೃಹತ್ ಪ್ಲಸ್ ಛತ್ರ ಏನಾಗುತ್ತೆ, ಬೃಹಚ್ ಪ್ಲಸ್ ಛತ್ರ ಬೃಹತ್ ಛತ್ರ ಅಂತ ಆಗುತ್ತೆ. ತಕಾರಕ್ಕೆ ಚಕಾರ ಪರವಾಗಿ ಬಂದಿದ್ದಲ್ದಂಗೆ ತಕಾರಕ್ಕೆ ಏನಾಗಿದೆ, ಇಲ್ಲಿ ಮತ್ತೆ ಚಕಾರ ಆದೇಶವಾಗಿ ಬಂದಿದೆ ಅಂತೇಳಿ ನಾವು ಹೇಳ್ಬೋದು. ಈ ಮೇಲಿನ ಎಲ್ಲ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನಮಗೆ ಏನು ಒಂದು ಪರಿವಿಗೆ ಬರುತ್ತೆ ಅಂತಂದರೆ, ಶಬ್ದದ ಅಂತ್ಯದಲ್ಲಿ ಸಕಾರ ಇಲ್ಲವೇ ತ ವರ್ಗದಲ್ಲಿನ 5 ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಏನಿರ್ತದೆ, ಅಕ್ಷರವಿರುತ್ತದೆ. ಪರದಲ್ಲಿ ಅಥವಾ ಎದುರಿನಲ್ಲಿ ಶಕಾರ ಇಲ್ಲವೇ ಚ ವರ್ಗದಲ್ಲಿನ ಯಾವುದಾದರೂ ಒಂದು ಅಕ್ಷರ ಇದೆ ಅಂತ ಹೇಳ್ಬೋದು. ಹೀಗೆ ಇವು ಒಂದಕ್ಕೊಂದು ಸಂಧಿಸಿದಾಗ ಸಕಾರವಿದ್ದಲ್ಲೆಲ್ಲ ಶಕಾರ, ತ ವರ್ಗದ ಅಕ್ಷರಗಳಿದ್ದಲ್ಲೆಲ್ಲ ಚ ವರ್ಗದ ಅಕ್ಷರಗಳು ಏನಾಗ್ತವೆ ಅಂತಂದರೆ ಆದೇಶವಾಗಿ ಬಂದಿವೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನೋಡಿ, ಸ ತ ಥ ದ ಧ ನ ಗಳಿಗೆ ಶ ಚ ಛ ಜ ಝ ನ ಅಕ್ಷರಗಳು ಆದೇಶವಾಗಿ ಬರುತ್ತವೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ಒಂದು ನಾವು ಸೂತ್ರವನ್ನು ನೋಡ್ಬೇಕಂತಂದ್ರೆ ನೋಡ್ರಿ, ಸಕಾರತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು, ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ ಅಂತೇಳಿ ನಾವೇನು ಮಾಡ್ಬೋದು, ಕನ್ಸಿಡರೇಷನ್ ಮಾಡ್ಬೋದು. ಇಲ್ಲಿ ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ತಾವು ಗಮನಿಸಬೇಕು. ನೋಡ್ರಿ, ಪಯಶಯನ ಅಂತೇಳಿ ಕೊಟ್ಟಿದ್ದಾರೆ. ಸೊ ಈ ಪಯಶಯನ ಪದವನ್ನು ಬಿಡಿಸ್ಬಾರ್ದಾಗ ನೀವು ಕಾಣ್ತಾ ಇದ್ದೀರಿ, ಪಯಸ್ ಪ್ಲಸ್ ಶಯನ ಪಯಶ್ ಪ್ಲಸ್ ಶಯನ ಪಯಶಯನ ಅಂತಕ್ಕಂಥ ಪದ ಉತ್ಪತ್ತಿಯಾಗಿದೆ. ಸೊ ಇದು ಏನು ಆಗಿದೆ ಅಂತಂದರೆ, ಇಲ್ಲಿ ಸಂಧಿಕರೆ ಏನು ನಡೆದಿದೆ ಅಂತಂದರೆ, ಸಕಾರಕ್ಕೆ ಶಕಾರ ಪರವಾಗಿ ಸಕಾರಕ್ಕೆ ಶಕಾರಾದೇಶ ಬಂದಿದೆ ಅಂತೇಳಿ ನಾವು ಇಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಮನಶ್ಚಂಚಲ, ಮನಶ್ಚಾಪಲ್ಯ, ಆಮೇಲೆ ಶರಶ್ಚಂದ್ರ, ಜಗಜ್ಯೋತಿ ಮತ್ತು ಯಶಸ್ಸಿರೀರಿ ಅನ್ನೋಂಥ ಪದಗಳನ್ನು ಕೂಡ ನಾವೇನು ಮಾಡ್ಬೋದು, ಗಮನಿಸ್ಬೋದು. ಬಿಡಿಸಿ ಬರೆದಾಗ ಈ ರೀತಿಯಾಗಿ ನಾವು ನೋಡ್ಬೋದು. ಸೊ ಇವು ಬಹಳ ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತವೆ ಅಂತ ಹೇಳ್ಬೋದು. SDA FDA ಎಕ್ಸಾಮ್ನಲ್ಲಿ ತುಂಬ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗಾಗಿ ಗಮನವಿಟ್ಟು ನೋಡಿ. ಇದ್ರ ಹಾಗೆಯೇ ನಾವು ಚಲಚ್ಚಿತ್ರ, ಚಲಚ್ಚಾಮರ, ಜ್ವಲಜ್ಯೋತಿ, ಬೃಹಜ್ಯೋತಿ, ಮನಃಶಾಂತಿ, ಮನಶ್ಚಪಲ ಇತ್ಯಾದಿಯಾದಂತಹ ಒಂದು ಪದಗಳನ್ನು ನಾವು ಕಾಣಬಹುದು. ಅಂದರೆ ಸ್ನೇಹಿತರೆ, ನಾವು ಇಲ್ಲಿವರೆಗೂ ಯಾವ ಸಂಧಿ ಬಗ್ಗೆ ತಿಳ್ಕೊಂಡ್ವಿ, ಶುತ್ವ ಸಂಧಿ ಬಗ್ಗೆ ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಅದರಂತೆಯೇ ಮೂರನೇದಾಗಿ ಅನುನಾಸಿಕ ಸಂಧಿ. ಇದೆಲ್ಲ ತಮಗೆಲ್ಲ ಬಹಳ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ, ಯಾಕೆಂತಂದರೆ ಇದನ್ನು ನಾವು ಸಾಕಷ್ಟು ಸರಿ ಬಳಸ್ತಾ ಇರ್ತೀವಿ. ನೋಡಿ, ಅನುನಾಸಿಕ ಸಂಧಿ ಅಂತ ಅಂದರೆ ಏನಪ್ಪ ಅಂತಂದರೆ, ನ್ಯ ನ ನ ನ ಮ ಈ 5 ಅಕ್ಷರಗಳು ಅನುನಾಸಿಕ ಅಕ್ಷರಗಳಂತ ಅಂದ್ಬಿಟ್ಟು ನಾವು ಹಿಂದಿನ ಸಂಜ್ಞಾ ಪ್ರಕರಣದಲ್ಲಿ ತಿಳಿಸಿದೆ ಅಂತ ಹೇಳ್ಬೋದು. ಈ 5 ಅಕ್ಷರಗಳನ್ನು ನಾವು ಅನುನಾಸಿಕ ಪದಗಳು, ಅನುನಾಸಿಕ ಅಕ್ಷರಗಳು ಅಂತೇಳಿ ಗೊತ್ತಾಗಿದೆ ನಮಗೆ. ಈ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವಂತಹ ಸಂಧಿಯನ್ನು ನಾವೇನಂತ ಹೇಳ್ತೀವಿ, ಇಲ್ಲಿ ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ. ಹಾಗಾದರೆ ಇವು ಯಾವ ಅಕ್ಷರಕ್ಕೆ ಯಾವಾಗ ಆದೇಶವಾಗಿ ಬರ್ತವೆ, ಯಾವ ಅಕ್ಷರ ಪರವಾಗಿರಬೇಕು ಎಂಬುದು ತಿಳ್ಕೊಳ್ಳೋದು ಬಹಳ ಪ್ರಮುಖವಾದಂತಹ ಒಂದು ಹಂತ ಅಂತಲೇ ಹೇಳ್ಬೋದು. ಸೊ ನೋಡ್ರಿ, ಕೆಲವೊಂದು ಎಕ್ಸಾಂಪಲ್ ಇದೆ, ಇಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ವಾಗ್ಮಯ ಅಂತೇಳಿ ಒಂದು ಪದ ಇದೆ. ಸೊ ಇದನ್ನು ನಾವು ಬಿಡಿಸ್ಬಾರ್ದಾಗ ವಾಕ್ ಪ್ಲಸ್ ಮಯ ಏನಾಗುತ್ತೆ, ವಾಕ್ ಪ್ಲಸ್ ಮಯ. ಇದನ್ನು ಬಿಡಿಸಿದಾಗ ವಾಕ್ ಪ್ಲಸ್ ಮಯ ಆಗುತ್ತೆ, ಕೂಡಿಸಿ ಬರೆದಾಗ ಏನಾಗುತ್ತೆ, ವಾಗ್ಮಯ ಆಗುತ್ತೆ. ಇಲ್ಲಿ ಕಕಾರಕ್ಕೆ ಮಾಕಾರ ಪರವಾಗಿ
ಕಕಾರಕ್ಕೆ ನಕಾರ ಆದೇಶವಾಗಿ ಬಂದಿದೆ ಅಂತೇಳಿ ನಾವು ಹೇಳ್ಬೋದು. ಎರಡನೇ ಉದಾಹರಣೆ ನೋಡುವುದಾದರೆ ಶರ್ಟ್ ಪ್ಲಸ್ ಮುಖ ಅಥವಾ ಷಣ್ ಪ್ಲಸ್ ಮುಖ ಏನಾಗ್ತದೆ ಇಲ್ಲಿ ಷಣ್ಮುಖ ಅಂತ ಹೇಳಿ ಹೇಳ್ಬೋದು. ಇವು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡಂಥ ಪದಗಳು. ನೋಡಿ ಗಮನಿಸಿ, ಗೊತ್ತಾಗ್ಬಿಡುತ್ತೆ ನಮಗೆ, ಬೇಗ ನಾವು ಏನು ಮಾಡ್ಬೋದು, ಇದನ್ನ ಗುರ್ತು ಮಾಡ್ಬೋದು ಅಂತ ಹೇಳ್ಬೋದು. ಷಟ್ ಪ್ಲಸ್ ಮುಖ, ಷಣ್ ಪ್ಲಸ್ ಮುಖ = ಷಣ್ಮುಖ. ಇಲ್ಲಿ ಏನು ಸಂಧಿಕಾರಿಯಾಗಿದೆ ನೋಡ್ರಿ, ಗಮನಿಸ್ರಿ. ಇಲ್ಲಿ ಟಕಾರಕ್ಕೆ ಮಾಕಾರ ಪರವಾಗಿ, ಟಕಾರಕ್ಕೆ ನಾಕಾರ ಆದೇಶವಾಗಿ ಬಂದಿದೆ ಅಂತೇಳಿ ನಾವು ಏನು ಮಾಡ್ಬೋದು, ಗುರುತಿಸ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮೂರನೇ ಉದಾಹರಣೆ ನೋಡ್ರಿ, ಸನ್ಮಾನ. ಸನ್ಮಾನ, ಹೌದಾ? ಇದನ್ನ ನಾವು ಹೆಂಗೆ ಬರೀತೀವಪ್ಪ ಅಂತಂದ್ರೆ ಸತ್ ಪ್ಲಸ್ ಮಾನ = ಸನ್ ಪ್ಲಸ್ ಮಾನ. ಏನಾಯ್ತು ಇಲ್ಲಿ ಸನ್ಮಾನ ಅಂದ್ರೆ ಇಲ್ಲಿ ಏನ್ ಸಂಧಿಕಾರಿ ಆಗಿದೆ, ಯಾವ ಕಾರಕ್ಕೆ ಯಾವ ಅಕ್ಷರಗಳು ಪರವಾಗಿವೆ ಅಂತ ನೋಡೋದಾದ್ರೆ ಇಲ್ಲಿ ತಕಾರಕ್ಕೆ ಮಾಕಾರ ಪರವಾಗಿ, ತಕಾರಕ್ಕೆ ನಾಕಾರ ಏನಾಗಿದೆ ಅಂತಂದ್ರೆ ಆದೇಶವಾಗಿ ಬಂದದ ಅಂತ ನಾವು ಏನ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಸೊ ಅದೇ ರೀತಿನೇ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಅಮ್ಮಯ್ಯ ಅಂತೇಳಿದೆ ಪದ, ಅಮ್ಮಯ್ಯ. ಸೊ ನೋಡ್ರಿ, ಇದು ಹೆಂಗ್ ಬರ್ದಿದ್ದಾರೆ ಇಲ್ಲಿ, ಅಪ್ ಪ್ಲಸ್ ಮಯ, ಅಮ್ ಪ್ಲಸ್ ಮಯ = ಏನಾಗ್ತದೆ ಅಮ್ಮಯ್ಯ. ಇಲ್ಲಿ ಪಕಾರಕ್ಕೆ ಮಾಕಾರ ಪರವಾಗಿ, ಪಕಾರಕ್ಕೆ ಮಾಕಾರ ಏನಾಗಿದೆ ಆದೇಶವಾಗಿ ಬಂದಿದೆ ಅಂತೇಳಿ ನಾವು ಹೇಳ್ಬೋದು. ಸೊ ನೋಡ್ರಿ, ಈ ಮೇಲಿನ ಎಲ್ಲಾ ಉದಾಹರಣೆಗಳನ್ನ ನಾವು ಗಮನಕ್ಕೆ ತಗೊಂಡಾಗ ಅಥವಾ ಅವನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಏನು ಗೊತ್ತಾಗುತ್ತೆ ಅಂತಂದ್ರೆ, ಪೂರ್ವ ಶಬ್ದದ ಕೊನೆಯಲ್ಲೆಲ್ಲ ವರ್ಗದ ಮೊದಲನೆಯ ಅಕ್ಷರಗಳಾದ ಕ, ಟ, ತ, ಪ ಇತ್ಯಾದಿ ಅಕ್ಷರಗಳಿವೆ. ಅಂದ್ರೆ ನಾವು ಇಲ್ಲಿ ಏನಪ್ಪ ಗಮನಿಸ್ಬೇಕಪ್ಪ ಅಂತಂದ್ರೆ, ಪೂರ್ವ ಶಬ್ದದ ಕೊನೆಯಲ್ಲೆಲ್ಲ ಯಾವ ವರ್ಗದ ಅಕ್ಷರಗಳು ಬಂದಾವಪ್ಪ ಅಂತಂದ್ರೆ ಮೊದಲನೇ ಅಕ್ಷರಗಳಾದಂಥ ಕ, ಟ, ತ, ಪ ಈ ಅಕ್ಷರಗಳು ಬಂದಿರೋದನ್ನ ನಾವು ಗಮನಿಸ್ಬೋದು. ಎದುರಿಗೆ ಅನುನಾಸಿಕ ಅಕ್ಷರ ಬಂದಿದೆ, ಅವುಗಳ ಎದುರಿಗೆ ಯಾವುದು ಅಕ್ಷರ ಬಂದಿದೆ, ಅನುನಾಸಿಕ ಅಕ್ಷರಗಳು ಬಂದಿವೆ. ಆದ ಕಾರಣದಿಂದ ಈ ವರ್ಗದ ಮೊದಲನೆಯ ಅಕ್ಷರಗಳಾದ ಕ, ಟ, ತ, ಪ ಇತ್ಯಾದಿ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಅಂದ್ರೆ ಆ ಒಂದು ವರ್ಗದಲ್ಲೇ ಬರ್ತಕ್ಕಂಥ 5ನೇ ಅಕ್ಷರ, 5ನೇ ವರ್ಣ ಆದೇಶವಾಗಿ ಬಂದಿದೆ ಅಂತೇಳಿ ನಾವು ಏನು ಮಾಡ್ಬೋದು, ಈ ಮೇಲಿನ ಉದಾಹರಣೆಗಳಿಂದ ತಿಳಿದುಕೊಳ್ಬೋದು. ಅಂದರೆ ವರ್ಗದ ಮೊದಲನೆಯ ವ್ಯಂಜನಕ್ಕೆ ಅದರದೇ ಆದಂತಹ ಅನುನಾಸಿಕಾಕ್ಷರ ಬರುವಿಕೆಯೇ ಅನುನಾಸಿಕ ಸಂಧಿ ಎನಿಸುವುದು. ನೋಡಿ, ಗಮನವಿಟ್ಟು ಕೇಳ್ರಿ. ಕ ವರ್ಗ ಬಂತಪ್ಪ ಅಂತಂದ್ರೆ ಅಲ್ಲಿ ಕ ಅಕ್ಷರ ಬಂತು ಅಂತಂದ್ರೆ ಕ ವರ್ಗಕ್ಕೆ ಅಲ್ಲಿ ಅದರ 5ನೇ ವರ್ಣವಾದಂತಹ ನ ಆ ಅಕ್ಷರ ಏನಾಗ್ತದೆ ಅಲ್ಲಿ ಆದೇಶವಾಗಿ ಬರ್ತದೆ. ಸೊ ಹಂಗಾಗಿ ಇದನ್ನ ನಾವು ಒಂದು ಸೂತ್ರದಿಂದ ನಾವೇನ್ ಮಾಡ್ಬೋದು, ಇದನ್ನ ನೆನ್ಪಿಟ್ಕೊಳ್ಬೋದು ಅಥವಾ ಗುರ್ತಿಸ್ಬೋದು ಅಂತ. ಹೆಂಗೆ ಅಂತಂದ್ರೆ, ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಕ್ರಮವಾಗಿ ನ, 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 ಮ ವ್ಯಂಜನಗಳು ಏನಾಗ್ತವ ಇಲ್ಲಿ ಆದೇಶಗಳಾಗಿ ಬರ್ತವ. ಬಹಳ ಈಸಿ ಇದೆ ಇದು, ಬಹಳ ಈಸಿ ಇದೆ. ಕ ವರ್ಗ ಕಚ್ಚತ ಟಪ್ಪವನ್ನು ನೆನ್ಪಿಟ್ಕೋಬೇಕು. ನ, 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 ಮಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈ ನಮಗೆ ಅನುನಾಸಿಕ ಸಂಧಿಗಳು ಕಷ್ಟನೇ ಆಗೋದಿಲ್ಲ, ಬೇಗ ಗುರ್ತಿಸ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೀವು ಸೂಕ್ಷ್ಮವಾಗಿ ಗಮನಿಸಿ. ಸ್ನೇಹಿತರೆ, ಗಮನಿಸಿದಿರಾ ಅಂತ ಅನ್ಕೊಳ್ತೀನಿ. ಸರಿ, ನಾವು ಮುಂದೆ ಹೋಗೋಣ ಆಗಿದ್ರೆ. ಸೊ ಸಾಕಷ್ಟು ಭಾಳ ಪ್ರಮುಖವಾದಂಥ ಪದಗಳಿದ್ದಾವೆ, ಇವು ಕೇಳೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾದ್ರೆ ನೀವು ನೋಡ್ಕೊಡ್ರಿ, ಪಾಸ್ ಮಾಡ್ಕೊಂಡ್ಬಿಟ್ಟು. ನೆಕ್ಸ್ಟ್ ಈಗ ನಾವು ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂತಂದರೆ, ನಾವು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡ್ವಿ. ಸೊ ಇದನ್ನು ನಾವು ಒಂದ್ಸಲ ರಿವಿಷನ್ ಮಾಡೋದ್ರಿಂದ ಅಥವಾ ಒಂದ್ಸಲ ಪುನರ್ಮನನ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾಗ್ತದೆ ಅಂತಂದರೆ ತುಂಬ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಇವಾಗ ಇದನ್ನು ಓವರಲ್ ಆಗಿ ನಾವು ಹೇಳಬೇಕಪ್ಪ ಅಂತಂದರೆ, ಸಂಸ್ಕೃತ ಸಂಧಿಗಳಲ್ಲಿ 2 ವಿಧಗಳು, ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ಹೇಳ್ಬೋದು. ಸ್ವರ ಸಂಧಿಗಳಲ್ಲಿ ಯಾವ್ಯಾವ ಸಂಧಿಗಳು ಬರ್ತಾವಪ್ಪ ಅಂತಂದರೆ, ಸವರ್ಣ ದೀರ್ಘ ಸಂಧಿ. ಈ ಸವರ್ಣ ದೀರ್ಘ ಸಂಧಿಯಲ್ಲಿ ದೀರ್ಘ ಸ್ವರಾದೇಶಗಳನ್ನು ನಾವು ಗುರುತಿಸ್ಬೋದು. ಅದೇ ರೀತಿಯಾಗಿ ಎರಡನೇದಾಗಿ ಗುಣಸಂಧಿ. ಗುಣಸಂಧಿಯಲ್ಲಿ ಎ,
ಓ ಅರ್ ಆದೇಶವಾಗಿ ಬರ್ತವ ಪದಗಳು. ಮೂರನೇದಾಗಿ ವೃದ್ಧಿ ಸಂಧಿ, ಐ ಔ ಆದೇಶವಾಗಿ ಪದಗಳು ಬರ್ತವ. ನಾಲ್ಕನೇದಾಗಿ ಎಣ್ ಸಂಧಿ, ಇಲ್ಲಿ ಯ ವ ರ ಅಕ್ಷರಗಳು ಆದೇಶವಾಗಿ ಬರ್ತವ. ಅದೇ ರೀತಿಯಾಗಿ ಸಂಸ್ಕೃತ ಸಂಧಿಗಳ ಮತ್ತೊಂದು ವಿಧವಾದಂತಹ ವ್ಯಂಜನ ಸಂಧಿಗಳ ವಿಧಗಳನ್ನು ನೋಡೋಣ. ನೋಡ್ರಿ, ಮೊದಲನೇದಾಗಿ ಜಸ್ತ್ವ ಸಂಧಿ ಅಂತ ಹೇಳ್ಬೋದು, ಜಬಗಡದ ಆದೇಶ, ಹೌದಲ್ಲ. ನೆಕ್ಸ್ಟ್ ಎರಡನೇದಾಗಿ ಶುತ್ವ ಸಂಧಿ, ಇಲ್ಲಿ ಶಕಾರ ಚ ವರ್ಗಾದೇಶಗಳು ಆಗ್ತವ. ಮೂರನೇದಾಗಿ ಅನುನಾಸಿಕ ಸಂಧಿ, ಇಲ್ಲಿ ನ್ಯ ನ ನ ನ ಮ ಗಳ ಆದೇಶ ಆಗ್ತದೆ ಅಂತೇಳಿ ನಾವು ಹೇಳ್ಬೋದು. ಸೊ ಹಂಗಾದ್ರೆ ಸ್ನೇಹಿತರೆ, ನಾವು ಇಲ್ಲಿವರೆಗೂ ನಾವು ಸಂಧಿಗಳನ್ನು ತುಂಬ ವಿಶ್ಲೇಷಣಾತ್ಮಕವಾಗಿ, ತುಂಬ ವಿಮರ್ಶಾತ್ಮಕವಾಗಿ ನೋಡಿದ್ದೇವೆ. ಸೊ ತಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅದಕ್ಕೂ ನೀವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ಏನೇ ಮಾಡಲಿ, ಏನೇ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ